ಒಂದು ನೇಚರ್ ವ್ಯೂ ಪಾಯಿಂಟ್ ನೋಡಕ್ಕೆ 50 ಕಿಲೋಮೀಟರ್ ಗಾಡಿಯಲ್ಲಿ 4 ಕಿಲೋಮೀಟರ್ ಟ್ರಕ್ ಮಾಡಿ ನೋಡ್ಬೇಕಾಗಿತ್ತ. ಹಾಗಾದ್ರೆ ಆ ನೇಚರ್ ವ್ಯೂ ಪಾಯಿಂಟ್ ಯಾವುದು, ಅದು ಎಲ್ಲಿ ಬರುತ್ತೆ ಎಲ್ಲ ಹೇಳ್ತೀವಿ, ವಿಡಿಯೋ ಕೊನೆವರೆಗೂ ನೋಡಿ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೊಂದು ಐಕಾನಿಕ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತೇನೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿಯಿಂದ ಪ್ರಖ್ಯಾತವಾಗಿರುವ ಸಂಡೂರಿನ ಸಿ ಸೆಪ್ಟೆಂಬರ್ ಇನ್ ಸಂಡೂರ್ ವ್ಯೂ ಪಾಯಿಂಟ್ ನ ನೋಡಕ್ ಹೋಗ್ತೀವಿ. ಅಂತ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಸೊ ಗೈಸ್ ಎಲ್ಲರೂ ಹೋಗೋಣ ಬನ್ನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಈ ಜಾಗ ಸಂಡೂರಿಂದ ಕೂಡ್ಲಿಗೆ ಹೋಗೋ ರಸ್ತೆಲೇ ಬರ್ತದೆ. ಸೊ ಗೈಸ್, ಈಗ ನಾವು ಮರಮ್ನಳ್ಳಿಯಿಂದ ಬಿಟ್ಟಿದೀವಿ. ನೀವು ಮರಮ್ನಳ್ಳಿ ಮತ್ತೆ ಬೊಮ್ಮನಳ್ಳಿಯಿಂದ ಯಾರು ಬರೋದಿದ್ರೆ ಅವ್ರಿಗೊಂದು ಶಾರ್ಟ್ ಕಟ್ ದಾರಿ ಹೇಳ್ತೀನಿ. ನೀವು ಹೊಸಪೇಟೆಗೆ ಹೋಗಿ ಹೊಸಪೇಟೆಯಿಂದ ಸಂಡೂರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮರಮ್ನಳ್ಳಿ ಬಂದು ಮರಮ್ನಳ್ಳಿಯಿಂದ ಸೀದಾ ನಾವು ಗರಗ ಬೆಲ್ಕುಂದಿ ಮೇಲೆ ಬಂದ್ರೆ ಸೀದಾ ಮಿನಿಮಮ್ ಅಂದ್ರೆ ನಿಮ್ಗೆ 30 ರಿಂದ 40 ಕಿಲೋಮೀಟರ್ ಸೇವ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇದೇ ದಾರಿಯಲ್ಲಿ ಬನ್ನಿ. ಸೊ ಗೈಸ್, ಇವಾಗ ನಾವು ಫೈನಲಿ ಸಂಡೂರ್ನ ತಲುಪಿದೀವಿ. ಏನ್ ಧೂಳು ಗುರು, ಇಲ್ಲಿನ ಧೂಳಿಗೆ ಗಾಡಿ ಹೊಡೆದಾಗಲ್ಲ, ಅಷ್ಟು ಬರೀ ಧೂಳು. ಈ ಧೂಳನ್ನ ನೋಡಿ ಹೇಳ್ಬೋದು ಇಲ್ಲಿ ಎಷ್ಟು ತರ ಮೈನ್ಸ್ ನ ತೆಗಿತಾರೆ, ಮತ್ತೆ ಇಲ್ಲಿ ಎಷ್ಟು ಐರನ್ ಓರ್ ಮೈನ್ಸ್ ಇದೆ ಅಂತ ಇದನ್ನ ನೋಡಿದ್ರೆ ತಿಳ್ಕೊಬಹುದು. ಇವಾಗ ನಾವು ಆಲ್ರೆಡಿ ಅಲ್ಲೇ ಫೈನಲಿ ನಾವು ಸಿ ಸೆಪ್ಟೆಂಬರ್ ಇನ್ ಸಂಡೂರ್ ವ್ಯೂ ಪಾಯಿಂಟ್ ನೋಡೋದು ಅಂತ ಹೇಳಿದ್ನಲ್ಲ, ಅಲ್ಲಿ ಎಲ್ಲ ಆಲ್ರೆಡಿ ಬಂದಿದೀವಿ. ಒಳ್ಳೆ ಸಖತ್ತಾಗಿರೋ ಪ್ಲೇಸ್. ಈ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ನಾನು ಮತ್ತೆ ನಮ್ಮ ವಿನಯ್ ಅವ್ರು ಬನ್ನಿ. ಸೊ ಗೈಸ್, ಇವಾಗ ಹೋಗಿ ನೋಡೋಣ ಬನ್ನಿ. ಗಾಂಧೀಜಿಯವರು 1933ರಲ್ಲಿ ಗೋರ್ಪಡಿ ಅಂತ ಏನದ ಅಧಿವೇಶನ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರು ಇಲ್ಲಿ ವ್ಯೂ ಪಾಯಿಂಟ್ ನೋಡ್ತಾರೆ. ಆಗಸ್ಟ್ ತಿಂಗಳಲ್ಲಿ ಮೇ ಬಿ ಅವ್ರು ಆಗಸ್ಟ್ ತಿಂಗಳವ್ರು ಇಲ್ಲಿ ಬಂದಿರ್ಬೋದು. ಈ ತರ ವ್ಯೂ ಪಾಯಿಂಟ್ ಇದೆ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆಗಾಲದಲ್ಲಿ ಇನ್ನು ಯಾವ ತರ ವ್ಯೂ ಪಾಯಿಂಟ್ ಇದೆ ಅಂತ ಊಹೆ ಮಾಡ್ಕೊಂಡು ಅವರೊಂದು ಮಾತನ್ನು ಹೇಳ್ತಾರೆ. ಸಿ ಸೆಪ್ಟೆಂಬರ್ ಇನ್ ಸಂಡೂರ್ ಅಂತ ಒಂದು ಮಾತು ಹೇಳ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಈ ವ್ಯೂ ಪಾಯಿಂಟ್ ನೋಡಿದ್ರೆ ಒಳ್ಳೆ ಸಹ್ಯಾದ್ರಿ ಬೆಟ್ಟಗಳಿಂದ ಹೆಚ್ಚಿನ ವ್ಯೂ ಪಾಯಿಂಟ್ ನೋಡುವಂಥ ವೀಕ್ಷಣೆ ಇಲ್ಲಿ ಸಿಗ್ತತಿ ಅಂತ ಅವರು ಹೇಳಿದ್ರು. ಅದಕ್ಕೋಸ್ಕರ ಈ ಪ್ಲೇಸ್ ತುಂಬಾನೇ ಫೇಮಸ್ ಆಯಿತು. ಅವ್ರು ಬಂದು ಹೋದಾಗಿಂದ, ಅವ್ರು ಹೋದಾಗಿಂದ ತುಂಬಾನೇ ಫೇಮಸ್ ಆಯಿತು. ಸೊ ಅದಕ್ಕೋಸ್ಕರ ಈ ವ್ಯೂ ಪಾಯಿಂಟ್ ನ ಸಿ ಸೆಪ್ಟೆಂಬರ್ ಇನ್ ಸಂಡೂರ್ ಅಂತ ಕರೆದಾರ. ಒಂದು ಪಾಯಿಂಟ್ ಗೈಸ್, ಇಲ್ಲಿ ಮ್ಯಾಗ ಬರ್ಬೇಕಾದ್ರೆ ಯಾರು ಕೂಡ ಬ್ಯಾಗ್ ಹಾಕ್ಕೊಂಡ್ ಬರ್ಬೇಡ್ರಿ. ಎಲ್ಲರೂ ಅಲ್ಲಿ ನಿಮ್ಮ ಗಾಡಿ ವೆಹಿಕಲ್ ಏನು ತಂದಿರ್ತೀರ ಅಲ್ಲೇ ಬಿಟ್ಟು ಬನ್ನಿ. ಯಾಕಂದ್ರೆ ಇವಾಗ ತಾನೇ ನನ್ನ ಬ್ಯಾಗ್ನ ಕಸ್ಕೊಂಡು ಅದರಲ್ಲಿರುವಂಥ ಟಿಫನ್ ಬ್ಯಾಗ್ ಕ್ಯಾರಿ ಇರುತ್ತೆ. ಇವಾಗ ಟಿಫನ್ ಬ್ಯಾಗ್ಸ್ ಮತ್ತೆ ಬಾಳೆಹಣ್ಣಿದ್ದು ಎಲ್ಲ ಕಸ್ಕೊಂಡು ಅದೆಲ್ಲ ಓಕೆ. ಬಟ್ ನನ್ನ ಟಿಫನ್ ಬಾಕ್ಸ್ ತಗೊಂಡೋಗಿರೋದು ಎಲ್ಲಿಟ್ಟಿದೆ ಅಂತ ತೋರಿಸ್ಬೇಕಂತ ತೋರಿಸ್ತೀನಿ ನೋಡಿ. ಟಿಫನ್ ಬಾಕ್ಸ್ 15. ಸೊ ಅದಕ್ಕೋಸ್ಕರ ಒಂದು ಇನ್ಫಾರ್ಮೇಶನ್ ಅಷ್ಟೇ. ಅದೆಲ್ಲ ಬಿಡಿ ಗಾಯ್ಸ್, ಹೋಗ್ಲಿ ವ್ಯೂ ಪಾಯಿಂಟ್ ನೋಡೋಣ ಬನ್ನಿ. ಸೊ ಗಾಯ್ಸ್, ಈಗ ನಾವು ಬಂದಿದ್ದೀವಿ ಗಾಯ್ಸ್ ಈಗ ವ್ಯೂ ಪಾಯಿಂಟ್ ನೋಡೋಕ್ಕೆ. ಇಲ್ಲಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ನಾನು ಇವನು ಬಂದಿದ್ದೀವಿ. ಅದ್ರ ಜೊತೆಗೆ ಇಲ್ಲೆಲ್ಲ ಹುಡುಗರೆಲ್ಲ ಇದ್ದಾರ, ಅವ್ರ ಜೊತೆಗೆ ಹತ್ಬೇಕು. ಮಿನಿಮಮ್ ಒಂದು 4 ಕಿಲೋಮೀಟರ್ ಆಗುತ್ತಾ ಗಾಯ್ಸ್. ಏನೋ ಸಿನಿಮಾ ಶೂಟಿಂಗ್ ಆಗಿರುತ್ತೆ ಅಲ್ಲ, ಸಿನಿಮಾ ಶೂಟಿಂಗ್ ತೆಗ್ದಾರಂತೆ. ಆ ಪಾಯಿಂಟ್ ನೋಡಕ್ ಹೋಗ್ತೀವಿ ಬನ್ನಿ. ಇಲ್ಲಿ ಯಾವ್ದೋ ಮಾನಸ ಸರೋವರ ಅಂತ ಗಾಯ್ಸ್, ಆ ಮೂವಿನ ಇಲ್ಲೇ ಶೂಟ್ ಮಾಡಿದಾರ ಅಂತ ಇಲ್ಲಿರೋ ಲೋಕಲ್ಸ್ ಮತ್ತೆ ಇಲ್ಲಿರೋ ಹುಡುಗರು ಹೇಳಿದ್ರು. ಎಲ್ಲಿಲ್ಲ ಶೂಟಿಂಗ್ ಯಾರು ಭೀಮಾ ಇದಣ್ಣ. ಭೀಮ ಇದ್ಕೊಂಡು ಇಲ್ಲಿ ಗದೆ ತಗೊಂಡು ಹೊಡೆದಿರೋದು ಐತಣ. ಎಲ್ಲೈತೆ? ಇಲ್ಲ ಐತಣ, ಭೀಮ ಗದೆ ತಗೊಂಡು ಹೊಡೆದಿರೋದೆಲ್ಲ ಐತೆ. ಭೀಮ್ ತೀರ್ಥ, ಅದಕ್ಕೆ ಭೀಮ ತೀರ್ಥ ಅಂತ ಹೆಸರು ಕೊಟ್ಟಾರ. ಭೀಮ್ ತೀರ್ಥ. ಭೀಮ್ ಆಯ್ತು ಆಂಜನೇಯರು ವನವಾಸಕ್ಕೆ ಹೋದಾಗ ಅವ್ರ ಫ್ರೆಂಡ್ಸ್ ಗೆ ಬಾಯ್ ಯಾರ್ಕ ಆಯ್ತಂತಣ. ಅದಕ್ಕೆ ಭೀಮ ಇದ್ಕೊಂಡು ಗದೆ ತಗೊಂಡು ಹೊಡೆದಾರ ಅಂತಣ. ಅದನ್ನ ಅದಕ್ಕೋಸ್ಕರ ಇದನ್ನ ಭೀಮ ತೀರ್ಥ ಅಂತ ಕರಿತಾರ. ಇಲ್ಲೇನ್ ದೇವಸ್ಥಾನ ಏನಾರ ಐತಾ? ಆಯ್ತಣ್ಣ ದೇವಸ್ಥಾನ. ಆ ದೇವಸ್ಥಾನ ಹೆಸರೇನು? ಅದೇ ಭೀಮ್ ತೀರ್ಥ. ಒಟ್ಟ ಅದೆಲ್ಲ ಭೀಮ್ ತೀರ್ಥ. ಇಲ್ಲಿ ನೋಡ್ಗುರು ಚಿಕ್ಕ ಚಿಕ್ಕ ಮರಿ ಕೋತಿಗಳು. ಹಲೋ ಅಪ್ಪಿ, ನೀನು ಇದೆ ಲೋಕಲ್? ಲೋಕಲ್ ಅಣ್ಣ. ನಿನ್ನ ಹೆಸರೇನು? ಸಂತೋಷ್ ಅಂತ. ಸಂತೋಷ. ಇದ್ರ ಬಗ್ಗೆ ಸ್ವಲ್ಪ ಈ ಭೀಮ್ ತೀರದ ಬಗ್ಗೆ ಏನೋ ಸ್ವಲ್ಪ ನೀನ್ ಏತಿಸ ಏನಾರು ಗೊತ್ತಿದ್ರೆ ಹೇಳ್ತೀಯಾ? ಆಯ್ತು ಹೇಳ್ತೀನಿ ತಮ್ಮ. ಓಕೆ ತಮ್ಮ. ಸೊ ಗಾಯ್ಸ್, ಇಲ್ಲಿ ಭೀಮ ಮತ್ತೆ ಪಾಂಡವರೆಲ್ಲ ವನವಾಸಕ್ಕೆ ಹೋಗುವಾಗ ಇಲ್ಲಿ ಭೀಮ ಗದೆಯಿಂದ ಹೊಡೆದಿರೋದು ಐತೆ ಇಲ್ಲಿ. ಅದಕ್ಕೆ ಅದನ್ನ ಎಲ್ಲಾರು ಭೀಮ್ ತೀರ್ಥ ಅಂತಾರೆ. ಇಲ್ಲೇ ದೇವಸ್ಥಾನ ಐತೆ. ಮತ್ತೆ ಇಲ್ಲಿ ಹಲವಾರು ಮೊಲ, ನಾಯಿ, ಕೋತಿ ಹಲವಾರು ಪ್ರಾಣಿಗಳನ್ನು ಸಾಕೊಂಡಿದ್ದಾರೆ.
ಇದು ಆಂಜನೇಯಂದು ದೇವಸ್ಥಾನ ಗಾಯ್ಸ್. ಇದೆ ಭೀಮ್ ತೀರ್ಥ ಆಂಜನೇಯ ದೇವಸ್ಥಾನ. ಭೀಮ್ ತೀರ್ಥ ಅಲ್ಲಿದೆ ತೋರಿಸಿ. ಆಂಜನೇಯ ದೇವಸ್ಥಾನ ಗಾಯ್ಸ್. ಒಳಗಡೆ ಬಾಗಿಲಾಕಿದ್ದಾರೆ. ಶನಿವಾರ ಓಪನ್ ಆಗಿರುತ್ತೆ. ಶನಿವಾರ ಇಲ್ಲಿ ಎಲ್ಲರೂ ಭಕ್ತಾದಿಗಳು ಬಂದು ಊಟ ಮಾಡ್ತಾರೆ ಗಾಯ್ಸ್. ಭೀಮ್ ತೀರ್ಥ ಐತೆ, ಬನ್ನಿ ನೋಡೋಣ. ಅಲ್ಲಿ ಭೀಮಾ ಗದೆ ತಗೊಂಡು ಹೊಡೆದಿರೋದೈತೆ ನೋಡಿ ಗಾಯ್ಸ್. ಅಲ್ಲಿ ಭೀಮಾ ಗದೆ ತಗೊಂಡು ಹೊಡೆದ್ರೆ ಇಲ್ಲಿ ಬಂದೈತೆ, ಬನ್ನಿ ಗಾಯ್ಸ್. ಭೀಮಾ ಗದೆ ತಗೊಂಡು ಹೊಡೆದ್ರೆ ಇಲ್ಲಿ ಐತೆ ನೋಡಿ ಗಾಯ್ಸ್. ಅವ್ರು ಪಾಂಡವರು ಭೀಮಾ ವನವಾಸಕ್ಕೆ ಹೋಗೋ ಭೀಮಾ ಗದೆ ತಗೊಂಡು ಹೊಡೆದಿದ್ರಿಂದ ಬಂದೈತೆ. ಇಲ್ಲಿ ನೀರೆಲ್ಲ ಉಕ್ಕಿ ಬಂದ ಇದೆ ನೋಡ್ರಿ. ಇದೆ ಭೀಮದಿಂದ ಹೊಡೆದಿರೋದು. ಅಲ್ಲಿಂದ ಹೊಡೆದ್ರ ನೋಡಿ ಗೈಸ್, ಇದು ತುಂಬಾ ಅಡ್ವೆಂಚರ್ ಆಗೈತಿ ಗೈಸ್ ಇದು ಪ್ಲೇಸ್. ಒಂದು ವಿಷಯ ಗೈಸ್, ಇವತ್ತು ಬೇರೆ ಟಾಕ್ಸಿಕ್ ಫಿಲಿಮ್ ರಿಲೀಸ್ ಆಯಿತು. ಅದನ್ನು ನೋಡೋಕ್ಕೆ ಏನು ಜನ, ಏನು ಇದು ಎಲ್ಲ ಬುಕ್ಕಿಂಗ್. ನಾನು ಕೂಡ ನಿನ್ನೆ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ ಗೈಸ್. ಬರೀ ಇಲ್ಲಿ ಕೇವಲ ಬರೀ ಆರ್ಡಿನರಿ ಥಿಯೇಟ್ರಲ್ಲಿ ಕೂಡ ಬುಕ್ ಆಗಿದಾವೆ. ಸಿಕ್ ಮೂವಿ ತೆಗೆದಾಗಿಂದ ಎಸ್ ಬಾಸ್ ಅವ್ರ ಇನ್ಸ್ಪಿರೇಷನ್ನು ಹೈ ಲೆವೆಲ್ ಅಂದ್ಕೊಳ್ಳಿ ನನಗೆ. ಯಾಕಂದರೆ 10 ಫಿಲಿಮ್ ಮಾಡೋದಕ್ಕೂ ಒಂದು ಫಿಲಿಮ್ ಮಾಡೋಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಅದನ್ನು ಪ್ರೂವ್ ಮಾಡಿ 10 ಮಾಡೋಕ್ಕಿಂತ ಒಂದು ಮಾಡು, ಅದು ಬೆಟರಾಗಿ ಮಾಡು ಅನ್ನೋದನ್ನ ಎಸ್ ಬಾಸ್ ಅವ್ರು ತೋರಿಸ್ಕೊಟ್ರು. ಆ ಇನ್ಸ್ಪಿರೇಷನ್ ಮಾತ್ರ ನನಗೆ ಹೈಲೈಟ್ ಅಂದ್ಕೊಳ್ಳಿ. ಏನೋ ಗೊತ್ತಿಲ್ಲ ಗೈಸ್, ನನಗೂ ನೇಚರ್ಗೂ ಭಾಳ ಅಭಿನವ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ನೇಚರ್ಗೂ ನನಗೂ ಭಾಳ ಲವ್. ನೇಚರ್ ನೋಡಿದ್ರೆ ಒಂಥರ ಫೀಲು. ಆ ಫೀಲ್ನ ಅನುಭವಿಸ್ಬೇಕಂದ್ರೆ ಅದು ಫೀಲೇ ಬೇರೆ ಬಿಡಿ. ಒನ್ ಥಿಂಗ್ ಗೈಸ್, ಟೇಕ್ ಯುವರ್ ಅಡ್ವೈಸ್. ನೀವು ಪ್ಲಾಸ್ಟಿಕ್ ಪೇಪರ್ ಆಗಿರ್ಬೋದು ಯಾವ ರೀತಿ ತಂದರೆ ಈ ಥರ ತಿಂದುಬಿಟ್ಟು ಇಲ್ಲಿ ಮಾತ್ರ ಹಾಕೋಬೇಡ್ರಿ ಗೈಸ್. ಅದರಿಂದ ಪ್ರಾಣಿಗಳಾಗಿರ್ಬೋದು, ಇಲ್ಲಿ ವಾಸ ಮಾಡ್ತಕ್ಕಂಥ ಜೀವಿಗಳಿಗೆ ಹಾನಿ ಆಗ್ತೈತಿ. ಅದು ನಮಗೆ ತಿಳಿದೈತಿ, ಆದರೂ ಕೂಡ ನಾವು ಮಾಡಿ ಹೋಗ್ತೀವಿ. ಅದೇ ನಮ್ಮ ಮನುಷ್ಯಗಿರೋ ನಿಯತ್ತಿನ ವ್ಯಾಲ್ಯೂ. ಸೊ ಗೈಸ್, ಹಾಗೇನಾಗಿ ಹೇಳ್ತೀನಿ, ತಿಂದುಬಿಟ್ಟು ಈ ಥರ ಪ್ಲಾಸ್ಟಿಕ್ಗಳು ಮಾತ್ರ ಹಾಕ್ಕೋಬೇಡ್ರಿ ಗೈಸ್. ಅದರಿಂದ ನಮಗೂ ಅಸಹ್ಯ, ನಿಮಗೂ ಅಸಹ್ಯ, ಇಲ್ಲಿರೋ ನೇಚರ್ ನೋಡೋಕೆ ಬರುವಂಥವ್ರಿಗೂ ಅಸಹ್ಯ. ಆ ಥರ ಅಸಹ್ಯ ಮಾಡಲಿ ಹೋದರೆ ಹೆಂಗೆ ಗೈಸ್? ತಿಂದಾದ್ಮೇಲೆ ಸ್ವಲ್ಪ ಜೇಬಲ್ಲಿ ಇಟ್ಕೊಂಡು ಅದಕ್ಕೆ ಎಸಿಯುವಂಥ ಪ್ಲೇಸ್ಗಳು ಇರ್ತಾವಲ್ಲ, ಅಲ್ಲೋಗಿ ಎಸಿರಿ. ಅದು ಮುಟ್ಟು ಸಿಕ್ಕಲ್ಲೆಲ್ಲ ಎಸ್ತ್ರಿ ಏನು ಗೈಸ್? ಪರಿಸರನ ಉಳಿಸಿ ಈ ಥರ ಪ್ರಕೃತಿ ಸೌಂದರ್ಯನ ಸವಿಬೇಕು ನಾವು. ಅಂಥವ್ರೆ ಈ ಥರ ಮಾಡಿದರೆ ಏನು ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಅಡ್ವೈಸ್ ಅಂತ ತಿಳ್ಕೊಳ್ಳಿ, ಏನಾದ್ರು ತಿಳ್ಕೊಳ್ಳಿ. ಈ ಥರ ಟ್ರಕ್ ಮಾಡುವಾಗಲಿ, ಯಾವುದಾದ್ರು ನೇಚರ್ ನೋಡೋ ವ್ಯೂ ಪಾಯಿಂಟ್ ನೋಡುವಾಗಲಿ ಪ್ಲಾಸ್ಟಿಕ್ಗಳನ್ನು ತಿಂದು ಮಾತ್ರ ಒಗೆದು ಹೋಗ್ರಿ ಗೈಸ್. ನೋಡ್ರಿ ಗೈಸ್, ಎಷ್ಟು ಮಸ್ತು, ಎಷ್ಟು ಎಂಥ ವ್ಯೂಸ್ ಇದೆ. ನಾವು ನೋಡೋದಲ್ಲದೆ ನಮ್ಮ ಬರುವಂಥವ್ರಿಗೆ ಮತ್ತು ಇಲ್ಲಿ ಪ್ಲೇಸ್ ನೋಡೋವಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ಇದನ್ನ ಕ್ಲೀನಾಗಿ ಇಡಬೇಕು. ಕ್ಲೀನಾಗಿ ಇಡ್ಬೇಕಂದ್ರೆ ನೀವೇನು ಸ್ವಚ್ಛ ಮಾಡಿ ಅಂತ ಹೇಳ್ತಾ ಇಲ್ಲ. ತಿಂದಿರೋದನ್ನ ನೀವೇ ತಿಂದಿರೋದನ್ನ ಜೇಬಲ್ಲಿ ತಗೊಂಡು ಇಟ್ಕೊಂಡು ಹೋಗಿ ಎಲ್ಲಿ ಅದಕ್ಕೆ ಆದಂಥ ಸ್ಥಳ ಹಾಕುವಂಥ ಸ್ಥಳ ಇರ್ತೈತಲ್ಲ ಅಲ್ಲಿ ಹಾಕಿದರೆ ಮುಗೀತು ಅಷ್ಟೇ. ಇನ್ನೊಂದು 200 ಮೀಟ್ರ್ ಅಂತೂ ಇದೆ ಗೈಸ್. ಮ್ಯಾಟೆ ಇನ್ನೇನು ಬಂದ್ಬಿಡ್ತು. ಅದಕ್ಕೋಸ್ಕರ ನೋಡ್ಬೇಕಂತ ಎಕ್ಸೈಟ್ಮೆಂಟ್, ಅದಕ್ಕೆ ಫಾಸ್ಟಾಗಿ ಆಗ್ತದೆ. ನೋಡಿ ಗೈಸ್, ನಾರ್ಯಾಳ ವ್ಯೂ ಪಾಯಿಂಟಿಗೆ ಹಿಂಗೆ ಹೋಗ್ಬೇಕು, ಭೀಮಾ ಥರ ಪೀಕ್ ಪಾಯಿಂಟಿಗೆ ಈ ಥರ ಹೋಗ್ಬೇಕು. ಎಷ್ಟು ದೂರ ಬಂದ್ವಿ ಅಂದರೆ ಅಷ್ಟೇ 4 ಕಿಲೋಮೀಟರ್ ಅಷ್ಟೇ. ಸೊ ಓಕೆ ಗೈಸ್, ಈ ಸಂಡೂರಿನ ಭೀಮಾ ತೀರ ವ್ಯೂ ಪಾಯಿಂಟ್ಗೆ ಸ್ವಾಗತ ಸುಸ್ವಾಗತ. ಮೆಲ್ಲಕ್ಕೆ ಇಳಿರಪ್ಪ, ಸ್ಲೋ ಆಗಿ ಮೆಲ್ಲಕ್ಕಾಗಿ ಇಳಿರಿ. ಸ್ವಲ್ಪ ಎಲ್ಲಿಗೆ ಜಾರಬಾರ್ದು, ಆ ಥರ ಇಳಿಬೇಕು ನೀವೆಲ್ಲ. ಸಖತ್ ಟಪ್ಪಿದೆ ಅಣ್ಣ, ಸೂಪರ್ ಅಣ್ಣ. ನಮ್ದಲ್ಲ ಅಣ್ಣ ಅದು. ವ್ಯೂ ಪಾಯಿಂಟ್ ನೋಡಿ ಬಂದು ಒಂದು ½ an hour ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡಿದ್ವಿ. ಆಮೇಲಿಂದ ಸ್ವಲ್ಪ ಕೆಳಗಡೆ ಇಡ್ಬೇಕು. ಚಸ್ಮಾ ಏನೋ ತಂದಿದ್ದೇನೆ, ಆದರೂ ಹಾಕೊಳಕ್ಕೆ ಪುರ್ಸತ್ತಿರಲಿಲ್ಲ, ಅಷ್ಟು ಬರೇ ಇದಿತ್ತು.
ಅದಕ್ಕೋಸ್ಕರ ಇಷ್ಟೊತ್ತೆಲ್ಲ ಬಿಟ್ಟು ಆದರೆ ಇವಾಗ ಹಾಕ್ಯಂತ ಇದ್ದೀನಿ. ಆಮೇಲೆ ಇಲ್ಲಿ ಬರೋಕ್ಕೆ ಇಲ್ಲಿ ವೇ ಪಾಯಿಂಟ್ ನೋಡೋಕ್ಕೆ ಈ ಹುಡುಗರೆಲ್ಲ ಹೆಲ್ಪ್ ಮಾಡಿದ್ರು. ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಪೀಕಿಂದ ಎಲ್ಲರೂ ಇಳಿತಾ ಇದ್ದೀವಿ. ಎಲ್ಲ ಹುಡುಗರು ಬಂದಿರಪ್ಪ. ಎಲ್ಲ ಹುಡುಗರು ಬಂದಾರ. ಎಲ್ಲರನ್ನ ಕರ್ಕೊಂಡು ಈಗ ಕೆಳಗಡೆ ಇಳಿತಾ ಇದ್ದೀವಿ ಗಾಯ್ಸ್. ಸೊ ಗೈಸ್ ನೋಡಿದ್ರಲ್ಲ ಗೈಸ್, ಇದೇ ಇವತ್ತಿನ ಲಾಗ್ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಇನ್ನೊಂದು ಸ್ಪೆಷಲ್ ಆಗಿರೋ ತೊಗೊಂಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್ ಆ್ಯಂಡ್ ಟಾಟಾ ಬಾಯ್ ಬಾಯ್ ಇನ್ ಸಂಡೂರ್. ಸೊ ಗಾಯ್ಸ್ ಎಲ್ಲರೂ ವಿಡಿಯೋ ನೋಡ್ತಿರಲ್ಲ, ಎಲ್ಲರೂ ಲೈಕ್ ಮಾಡಿ. ನಮ್ಮ ಅಣ್ಣಗೆ ಭಾಳ ಕಷ್ಟಪಟ್ಟು ಭೀಮ್ ತೀರ್ಥ ಮತ್ತು ವ್ಯೂ ಪಾಯಿಂಟ್ಗೆ ಹೋಗಿ ಭಾಳ ಕಷ್ಟಪಟ್ಟು ಈ ವಿಡಿಯೋನ ಮಾಡಿದ್ವಿ. ಎಲ್ಲರ ಲೈಕ್, ಸಪೋರ್ಟು, ಕಮೆಂಟ್, ಶೇರ್ ಬರಲಿ ಅಂತ ನಮ್ಮ ಕಡೆಯಿಂದ ಕೇಳ್ತಾ ಇದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ನನಗೋಸ್ಕರ ಸಪೋರ್ಟ್ ಮಾಡಿ ಅಂತ ಕೇಳಿದ್ದೆ. ಥ್ಯಾಂಕ್ಸ್ ಅಪ್ಪ ತಮ್ಮ. ಹಾಂ.